ಸರಿ, ಬಾಣ ಒಂದು ಇಟ್ಕೊಂಡು ಗುರಿ ಒಂದು ಇಟ್ಕೊಂಡಿದ್ರಲ್ಲ, ಬಾಣ ಏನು ಮಾಡ್ಬೇಕು ಹೇಳು? ಅದನ್ನ ಶಾರ್ಪ್ ಮಾಡ್ಬೇಕು, ಶಾರ್ಪ್ ಮಾಡಿ ಅದನ್ನ ಚೂಪು ಮಾಡ್ಬೇಕು. ಅದನ್ನ ಬಾಣ ಎಷ್ಟು ಚೂಪ್ ಇರ್ತತೋ ಅಷ್ಟು ಶತ್ರು ಗುಂಡಕ್ಕೆ ಹೋಗಿ ಅದು ಚುಚ್ಕೊಂತತೆ. ಆಮೇನ್. ಶತ್ರು ಗುಂಡೆ ನಾನು ಶೀಲಿಸ್ತತೆ. ಶತ್ರು ಗುಂಡೆ ನೀನು ಶೀಲಿಸ್ಬೇಕಂದ್ರೆ ನಿನ್ನ ಬಾಣ ಹೆಂಗಿರ್ಬೇಕು ಹೇಳು? ಚೂಪಾಗಿರ್ಬೇಕು. ಚೂಪಾಗಿದ್ರೇನೆ ನೀನು ಶತ್ರು ಗುಂಡೆ ನೀನು ಶೀಲಿಸ್ತೆ, ಅಪವಾದ ನೀನು ಜಯಿಸ್ತಿ. ಇಲ್ಲಾಂದ್ರೆ ಹೆಂಗೆ ಜಯಿಸಕ್ಕಾಗ್ತದೆ? ಹೆಂಗೆ ಮಾಡ್ಬೇಕಪ್ಪ ಚೂಪು? ಆಯ್ದು ಹೆಂಗೆ ಚೂಪ್ ಮಾಡ್ಬೇಕು? ಸರಿ, ನಾವು ಬಲವಂತರ ಕೈಯಲ್ಲಿ ಬಾಣಗಳು ಅಂತ ಹೇಳಿ ದೇವ್ರು ಹೇಳೋಣ. ಸರಿ, ನಾವು ಬಾಣಗಳು ನಾವು ಚೂಪ್ ಮಾಡ್ಕೋಬೇಕು. ಹೆಂಗೆ ಚೂಪ್ ಮಾಡ್ಕೊಂತಿ ನೀನು? ಚೂಪ್ ಹೆಂಗೆ ಮಾಡ್ತಾರೆ? ಅದನ್ನು ಫಸ್ಟ್ ಬಾಣನ ತಾಂಡು ಏನು ಮಾಡ್ತಾರೆ ಗೊತ್ತಾ? ಬೆಂಕಿಲಿದ್ದ ಅದನ್ನು ಸುಡ್ತಾರೆ, ಬೇಸು ಬಾಣನ. ಹಂಗ ವಾಕ್ಯನ ಅಗ್ನಿಲಿದ್ದ ನಿನ್ನಲ್ಲಿರೋ ಕೆಟ್ಟವೆಲ್ಲ ನೀನು ಸುಟ್ಕೋಬೇಕು. ನೀನು ಚೂಪ್ ಆಗ್ಬೇಕಂದ್ರೆ, ನೀನು ಶತ್ರುನ ಜಯಿಸುವಂಥ ಆಯುಧ ಆಗ್ಬೇಕಂದ್ರೆ ಬಾಣನ ಹೆಂಗ ಬೆಂಕಿನಾಗ ಹಾಕಿ ಸುಡ್ತಾರೋ ಹಂಗ ನೀನು ವಾಕ್ಯನ ಬೆಂಕಿಲಿದ್ದ ನಿನ್ನಲ್ಲಿರೋ ಕೆಟ್ಟದು ಎಲ್ಲ ಹೋಗ್ಬೇಕು. ಅಪವಾದಿ ಆದಾಮ ಸಂಬಂಧವಾದ ಕ್ರಿಯೆಗಳೆಲ್ಲ ನಿನ್ನಲ್ಲಿ ಹೋಗ್ಬೇಕು. ಅದಾದ್ಮೇಲೆ ಏನು ಮಾಡ್ತಾರ? ಸುತ್ತಿ ತಣ್ಣದನ್ನ ಬೇಸು ಹೊಡಿತಾರ ಇಲ್ಲ? ಸುತ್ತಿ ತಣ್ಣ ಹೊಡಿತಾರ ಅಂದ್ರೆ ಅರ್ಥ ಏನು ಹೇಳು? ನೀನು ಯಾವಾಗಾದ್ರೂ ನೀನು ದೇವ್ರ ಕೈಯಲ್ಲಿ ಬಲವಾದ ಬಾಣ ಆಗ್ಬೇಕಂತೇಳಿ ನೀನು ತೀರ್ಮಾನ ತಗೊಂಡು ದೇವ್ರ ಮಾತಿಗೆ ವಿಧೇಯತೆ ತೋರಿಸಿ ದೇವ್ರ ಕೈಯಲ್ಲಿ ಬಾಣ ಆಗ್ಬೇಕಂತೇಳಿ ನಿಂದ್ರಕಂತೀವ, ಆವಾಗ ನಿನ್ನ ಶೋಧನೆಗಳು ಬರ್ತಾವ. ನಿನ್ನ ಒತ್ತಕ ವಿಪರೀತವಾದ ಶೋಧನೆಗಳು ಬರ್ತಾವ ನಿನಗೆ. ಸುತ್ತಿ ತಾಂಡ ಹೆಂಗ್ ಬಡ್ದಂಗಿರ್ತದ ಹಂಗೆ ಬಡ್ದಂಗಿರ್ತಾವ ನಿನಗೆ. ಯಾವಾಗಾದ್ರೂ ದೇವ್ರ ಸಲನ್ನ ನಿಂತ್ಕೋಬೇಕಂತ ನೀನು ತೀರ್ಮಾನ ತಗೊಂತೀವಿ, ಅವಾಗೆ ನಿನಗೆ ಯಾವುದೋ ಒಂದು ಶೋಧನೆ ಬರ್ತದೆ, ಯಾವುದೋ ಒಂದು ಶ್ರಮ ಬರ್ತದೆ. ಅವಾಗ ಏನು ಅನ್ಸುತ್ತೆ ಹೇಳು? ನಾನು ದೇವ್ರ ಸಲ ನಿಂತ್ಕೋಬೇಕು ಅನ್ಕೊಂಡಿದ್ದೆ, ದೇವ್ರ ಸಲ ತೀರ್ಮಾನ ಮಾಡ್ಕೊಂಡಿದ್ದೆ, ಆದ್ರೆ ನನಗೆ ಶ್ರಮ ಬಂದು ನನಗೆ ಇದು ಮಾಡ್ಬಿಡ್ತು, ಇದು ನನಗೆ ಇದೆಲ್ಲ ಹೀಗೆ ಮಾಡ್ತಾರೆ. ಅದು ಎದಕ್ಕೆ ಹೇಳು? ನಿನ್ನ ಬುಡತನ ಶ್ರಮ ಮಧ್ಯದಲ್ಲಿ ಬಿಡೋದು ದೇವರೇ ನಿನಗೆ. ಎದಕ್ಕ? ನೀನೊಂದು ಬಲವಾದ ಬಾಣ ಆಗ್ಬೇಕು. ನೀನು ಎಂಥ ಬಾಣ ಆಗ್ಬೇಕಂದ್ರೆ ನೀನು ಹೋಗಿ ಶತ್ರುನ ಗುಂಡನ್ನು ಸೀಳಿಸ್ಬೇಕು ನೀನು. ಆಮೇನ್, ಹಲ್ಲೆಲೂಯಾ. ಆ ರೀತಿ ಬಾಣ ಆಗ್ಬೇಕಂದ್ರೆ ಏನಾಗ್ಬೇಕು ಹೇಳು? ಶ್ರಮ ಕೊಲುಮಿನಲ್ಲಿ ನಿನ್ನ ಬಿಡ್ತಾನ, ಒತ್ತುತ್ತಾನ. ಅದರಲ್ಲಿ ಒತ್ತದಾಗೆ ಇನ್ನೂ ಸ್ಟ್ರಾಂಗ್ ಆಗ್ತೀನಿ ನೀನು, ಇನ್ನೂ ಬಲ ಹೊಂದಿದ್ದೀನಿ ನೀನು. ಶ್ರಮ ಬಂದವ, ಶೋಧನೆ ಬಂದವ, ಆಟಂಕಗಳು ಬರ್ತಾವ. ನಾನು ಆತ್ಮೀಯ ಜೀವಿತದಲ್ಲಿ ಬಲವಾಗಿರ್ಬೇಕಂತ ಓದ್ತಿದ್ದಾಗ ಇವೆಲ್ಲ ಬರಕತ್ತವ ಅಂದ್ರೆ ಎದಕ್ಕೆ ಬರಕತ್ತವ ಗೊತ್ತಾ? ನಿನ್ನ ಸ್ಟ್ರಾಂಗ್ ಮಾಡಕ. ಆಮೇನ್. ನೀನು ಬಲವಾಗಿರಕ, ದೇವ್ರ ಕೈಯಲ್ಲಿ ನೀನೊಂದು ಬಲವಾದ ಸಾಧನೆ ಆಗಕ ಒಂದೇನು ಮಾಡ್ಬೇಕು ಹೇಳು? ವಾಕ್ಯಲಿದ್ದ ಸುಡಲ್ಪಡ್ಬೇಕು ನಮ್ಮ ಕೆಟ್ಟವೆಲ್ಲ. ಆಮೇಲೆ ಸುತ್ತಲಿದ್ದ ಶ್ರಮಲಿದ್ದ ದೇವ್ರು ನಮ್ಮನ್ನ ಶ್ರಮ ಕೊಲಿಮಿನಾಗ ನಡೆಸ್ತಿದ್ದೆ. ಎದಕ್ಕಂದ್ರೆ ನಮ್ಮನ್ನ ಬಲ ಹೊಂದಕ, ನಾವಿನ್ನ ಬಲವಂತರಾಗಕ. ಅದೇ ರೀತಿಯಲ್ಲಿ ಆ ಬಾಣ ಏನು ಮಾಡ್ತಾರೆ ಹೇಳು? ಚೂಪಾಗಿ ತಿಕ್ತಾರ, ಬಂಡೆಗೆ ಹಾಕಿ ತಿಕ್ತಾರ ಇಲ್ಲ? ತಿಕ್ಕಿದ್ರೇನೆ ಅದು ಚೂಪಾದತ್ತೆ. ಬಂಡೆ ಅಂದ್ರೆ ಕ್ರಿಸ್ತನ ಬಂಡೆ. ನೀನು ಕ್ರಿಸ್ತದಲ್ಲಿ ಯಾವಾಗ ಸಾವಾಸದಲ್ಲಿ ಇರ್ಬೇಕು. ಆಮೇನ್. ಕ್ರಿಸ್ತ ಸಾವಾಸದಾಗಿದ್ದಾಗೆ ನೀನು ಚಕ್ಕ ಬಡ್ತಿ, ಚೂಪಾತಿ, ಒಂದು ಬಲವಾದ ಆಯುಧ ಆತಿ ನೀನು. ಕ್ರಿಸ್ತ ಸಾವಾಸದಲ್ಲಿ ನೀನು ಬಂದಿಲ್ಲ ಅಂದ್ರೆ ಏನಾಗ್ತದೆ ಹೇಳು? ನೀನು ಬಲವಾದ ಸಾಧನೆ ಆಗೋದಿಲ್ಲ. ಬಿಲ್ ಅಂದರೆ ಸುಮ್ಮನೆ ಆಯ್ತು ಬಿಡು, ನಾನು ದೇವ್ರ ಕೈಯಲ್ಲಿ ಒಂದು ಬಿಲ್ಲಾಗಿ ಆಯುಧವಾಗಿರ್ತೀನಿ, ಆ ಆಯುಧವಾಗಿ ನಾನು ಮಾರ್ಪಾಡಬೇಕು ದೇವ್ರ ಕೈಯಲ್ಲಿ ಅಂತ ಹೇಳಿದ್ರೆ ನೀನು ಮೊದಲಾಗಿ ಏನಾಗಬೇಕು? ಬೆಂಡ್ ಆಗ್ಬೇಕು. ಬಿಲ್ಲಿ ಹೆಂಗೆ ಬೆಂಡ್ ಆತತೋ ಹಂಗೆ ದೇವ್ರ ತಲೆ ನೀನು ವಿಧೇಯರ ಆಗ್ಬೇಕು. ಅದೇ ರೀತಿಯಲ್ಲಿ ಶತ್ರು ಜಯಿಸ್ಬೇಕಂದ್ರೆ ಬಿಲ್ ಒಂದೇ ಇದ್ರೆ ಆಗೋದಿಲ್ಲ. ಏನು ಬೇಕು? ಬಾಣ ಬೇಕು. ನೀನು ಬಾಣ ಆಗ್ಬೇಕು. ಶತ್ರುನ ಜಯಿಸ್ಬೇಕಂದ್ರೆ ಬಲವಂತನ ಕೈಯಲ್ಲಿ ಬಲವಾದ ಬಾಣ ಆಗ್ಬೇಕು ನೀನು. ಆ ಬಾಣ ಆದಾಗೆ ನೀನು ಏನಾಗ್ತಿ? ಜಯಿಸ್ತಿ. ಬಾಣ ಒಂದೇ ಇದ್ದೇ ಆಗೋದಿಲ್ಲ. ಅದಕ್ಕೇನಾಗಬೇಕು? ಒಂದು ಗುರಿ ಇರಬೇಕು. ಬಾಣಕ್ಕೆ ಏನಿರ್ತದೆ ಹೇಳು? ಒಂದು ಟಾರ್ಗೆಟ್ ಇರ್ತದೆ. ಆ ಟಾರ್ಗೆಟ್ನ ರೀಚ್ ಮಾಡ್ಬೇಕು. ಹೌದಾ ಇಲ್ಲ? ಬಿಲ್ ಬಾಣ ಇಟ್ಕೊಂಡು ಒಬ್ಬನು ನಿಂತ್ಕೊಂಡು ಹೊಡಿಬೇಕಂದ್ರೆ ಏನು ಮಾಡ್ತಾನೆ ಹೇಳು? ಆ ಟಾರ್ಗೆಟ್ ಗುರಿ ಮಾಡ್ತಾನೆ. ಆ ಟಾರ್ಗೆಟ್ ಗುರಿ ಮಾಡಿ ಅದು ನಾನು ರೀಚ್ ಮಾಡ್ಬೇಕು, ಅಲ್ಲಿ ಹೋಗಿ ಅದು ರೀಚ್ ಆಗ್ಬೇಕು. ಅದು ಹಂಗ ನಮ್ಮ ಆತ್ಮೀಯ ಜೀವಿತದಲ್ಲಿ ನಮಗೊಂದು ಟಾರ್ಗೆಟ್ ಇರ್ಬೇಕು. ನನ್ನ ತಂದೆ ಚಿತ್ತ ನಾನು ನೆರವೇರಿಸ್ಬೇಕು. ನನ್ನ ತಂದೆ ಉದ್ದೇಶ ನನ್ನ ಜೀವಿತದಲ್ಲಿ ಏನಿದೆ ಅದು ನೆರವೇರ್ಬೇಕಂದ್ರೆ ನಾವೇನಾಗಿರ್ಬೇಕು? ಒಂದು ಗುರಿ ಇಟ್ಕೋಬೇಕು, ಒಂದು ಗಮ್ಮೆ ಇಟ್ಕೋಬೇಕು. ಗುರಿ ಗಮ್ಮೆ ಇಲ್ಲಾಂದರೆ ನಿನ್ಗೇನು ಕೂಡ ಸಾಧನೆ ಮಾಡೋಕ್ಕಾಗೋದಿಲ್ಲ. ನಿನಗೆ ಅಷ್ಟು ಸಾಧನೆ ಮಾಡೋ ಮನಸ್ಸೇ ಬರೋದಿಲ್ಲ. ಎದಕ್ಕೆ ಬರೋದಿಲ್ಲ ಹೇಳು? ಇನ್ನೊಂದು ಗುರಿನೇ ಇಲ್ಲ. ಗುರಿ ಇಲ್ಲದೆ ಹೆಂಗೆ ಸಾಧನೆ ಮಾಡ್ತೀವಿ?
ನೀನೊಂದು ಗುರಿ ಇಟ್ಕೊಂಡು ನಾನು ಅದನ್ನ ರೀಚ್ ಆಗ್ಬೇಕಾದ್ರೆ ನೀನು ಅವಾಗ ಸಾಧನೆ ಮಾಡ್ತಿ, ಅದು ಕಷ್ಟಪಡ್ತಿ, ಅದು ಸ್ವಲ್ಪ ಪ್ರಯಾಸ ಪಡ್ತಿ, ಅವಾಗ ನೀನು ಅದನ್ನ ರೀಚ್ ಆಗ್ತಿ. ಅದೇ ರೀತಿಯಲ್ಲಿ ಆ ಬಾಣ ಬರೀ ಬಾಣ ಒಂದಿದ್ರೆ ಆಗೋದಿಲ್ಲ, ಅದೇನಾಗಬೇಕು, ಚೂಪಾಗಬೇಕು, ಚಕ್ಕ ಬಡಬೇಕು. ಅದು ಎಷ್ಟು ಬಾಣ ಚೂಪಾಗಿರ್ತದೋ ಅಷ್ಟು ಶತ್ರು ಗುಂಡೆನ ಶೀಲಿಸ್ತದ. ಆಮೆನ್, ಹಲ್ಲೆಲೂಯಾ. ಹೌದಾ ಇಲ್ಲ? ಆ ಚೂಪ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು, ಅದನ್ನ ಫಸ್ಟ್ ಬಾಣನ ಏನು ಮಾಡ್ತಾರೆ, ಅಗ್ನಿಲಿದ್ದ ಅದನ್ನ ಸುಡ್ತಾರ, ಬೆಂಕಿಲಿದ್ದ ಅದನ್ನ ಸುಡ್ತಾರ. ಹಂಗೆ ವಾಕ್ಯಲಿದ್ದ ನಿನ್ನಲ್ಲಿರೋ ಕೆಟ್ಟದು, ನಿನ್ನಲ್ಲಿರೋ ಕಲ್ಮಶ, ದೇವ್ರ ವಿರುದ್ಧವಾದದ್ದು ಎಲ್ಲ ಸುಟ್ಕೋಬೇಕು. ವಾಕ್ಯಲಿದ್ದ ನಿನ್ನಲ್ಲಿರೋ ಕೆಟ್ಟದ್ದು ಸುಟ್ಕೊಂಡಾಗ ನೀನು ಬಲವಾದ ಬಾಣ ಆತಿ ದೇವ್ರ ಕೈಯಲ್ಲಿ. ಸುಟ್ಟಿದ ಮೇಲೆ ಏನು ಮಾಡ್ತಾರೆ, ಬಾಣನ ಅದನ್ನ ಸುತ್ತಲಿದ್ದ ಬೇಸು ಹೊಡಿತಾರ, ಬೇಸ್ ಸ್ಟ್ರಾಂಗ್ ಆಗಿ ಹೊಡಿತಾರ. ದೇವ್ರ ಚಿತ್ತ ನಿನ್ನ ಜೀವಿತ ನೆರವೇರ್ಬೇಕಂದ್ರೆ, ದೇವ್ರ ಟಾರ್ಗೆಟ್ ನೀನು ರೀಚ್ ಮಾಡ್ಬೇಕಂದ್ರೆ ಶ್ರಮ ಕೊಲಿಮಿನಲ್ಲಿ ದೇವ್ರು ನಿನ್ನ ನಡೆಸ್ತಾನ. ಸುತ್ತಿ ಹೆಂಗೆ ಬೀಳ್ತಾವ ಏಟುಗಳು, ಹಂಗೆ ಶ್ರಮಲಿದ್ದ ನಮ್ಮನ್ನ ಕೊಲಿಮಿನಲ್ಲಿ ನಮ್ಮನ್ನ ಬಿಡ್ತಾನ. ಎದಕ್ಕೆ ಬಿಡ್ತಾನ ಅಂದ್ರೆ ನಮ್ಮ ನಾಶನಕ್ಕಲ್ಲ, ನಮ್ಮನ್ನ ಸ್ಟ್ರಾಂಗ್ ಮಾಡಕ, ಒಂದು ಬಲವಾದ ಬಾಣ ಆಗಕ, ಬಲವಾದ ಸಾಧನೆ ಆಗಕ. ಅವಾಗ ಏನಾಗ್ತೀವಿ ಹೇಳಿ, ನಾವು ಶ್ರಮ ಕೊಲಿಮಿನಲ್ಲಿ ನಮ್ಮನ್ನು ನಡೆಸಿ ಬಲಪಡಿಸಿ ಅದನ್ನೆಲ್ಲ ಎದುರಿಸಿ ನಿಂದಿರಿಸಿ ನಮ್ಮನ್ನ ಶತ್ರು ಗುಂಡೆ ಶೀಲಿಸುವಂತ ಬಲವಾದ ಒಂದು ಬಾಣವಾಗಿ ನಮ್ಮನ್ನ ಮಾಡ್ತಾನ. ಆಮೆನ್. ಅದೇ ರೀತಿ ಆ ಬಾಣ ಏನ್ ಮಾಡ್ತಾರ, ಸುತ್ತ ಮೇಲೆ ಹೊಡೆದ ಮೇಲೆ ಬಂಡೆಗೆ ಹಾಕಿ ಅದನ್ನ ತಿಕ್ತಾರ, ಬೇಸ್ ಶಾರ್ಪ್ ಆಗಂಗ ತಿಕ್ತಾರ ಇಲ್ಲ, ತಿಕ್ಕಬೇಕು. ಅವಾಗ ಅದು ಬಾಣ ಶಾರ್ಪ್ ಆದತ್ತೆ. ಅಂದ್ರೆ ಕ್ರಿಸ್ತರ ಬಂಡೆ ಸಹವಾಸದಲ್ಲಿ ಇರಬೇಕು, ಕ್ರಿಸ್ತ ಸಹವಾಸದಲ್ಲಿ ಇರಬೇಕು. ಕ್ರಿಸ್ತ ಸಹವಾಸ ನೀನು ಬಿಟ್ಟೆ ಅಂದ್ರೆ ನೀನು ದೇವ್ರ ಕೈಯಲ್ಲಿ ಬಲವಾದ ಸಾಧನೆ ಆಗೋದಿಲ್ಲ, ನೀನು ದೇವ್ರ ಕೈಯಲ್ಲಿ ಬಲವಾದ ಬಾಣ ಆಗೋದಿಲ್ಲ. ನೀನು ಕ್ರಿಸ್ತನ ಬಿಟ್ಟು ನೀನು ಅಗಲಿಸಿ ನೀನು ಏನು ಮಾಡಕ್ ಹೋದ್ರು ಕೂಡ ನಿನ್ನ ಟಾರ್ಗೆಟ್ ನೀನು ರೀಚ್ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಏನು ಮಾಡ್ತಾರೆ ಹೇಳು, ಈ ಬಾಣ ತುಕ್ಕಿ ಹಿಡ್ದಿಲ್ದಂಗ ಅದಕ್ಕೆ ಏನು ಮಾಡ್ತಾರ, ಆಯಿಲ್ ಹಾಕ್ತಾರ, ಎಣ್ಣೆ ಹಚ್ತಾರ. ಎಣ್ಣೆ ಹಚ್ಚಿಲ್ಲ ಏನಾಗ್ತಿಲ್ಲ, ಅದು ತುಕ್ಕಿ ಹಿಡಿದು ಬಿಡ್ತೈತೆ. ಹಂಗ ನಿನ್ನ ಜೀವಿತ ತುಕ್ಕಿಡಬಾರ್ದಂದ್ರೆ ಪರಿಶುದ್ಧ ಆತ್ಮನ ಅಭಿಷೇಕ ನಿನ್ನಲ್ಲಿ ಯಾವಾಗಲೂ ತುಂಬಲ್ಪಡಬೇಕು. ಆಮೆನ್. ಪರಿಶುದ್ಧ ಆತ್ಮನಿದ್ರೆ ನೀನು ಯಾವಾಗಲೂ ದಿನಾ ಪರಿಶುದ್ಧ ಆತ್ಮನಿದ್ರೆ ತುಂಬಲ್ಪಡ್ತಿದ್ರೆ, ಪರಿಶುದ್ಧ ಆತ್ಮ ಸಹವಾಸದಲ್ಲಿ ನೀನು ಇದ್ದಾಗ ನಿನ್ನ ಜೀವಿತ ತುಕ್ಕಿಡೋದಿಲ್ಲ. ನಿನ್ನ ಜೀವಿತ ತುಕ್ಕಿಡಕದ ಅಂದ್ರೆ ನೀನೇನಾಗ್ತಿದ್ರು, ನೀನು ಪರಿಶುದ್ಧ ಆತ್ಮಲಿದ್ದ ನೀನು ತುಂಬಿಸಲ್ಪಡುತ್ತಿಲ್ಲ, ದೇವ್ರ ಸಹವಾಸದಲ್ಲಿ ಇಲ್ಲ. ದೇವ್ರ ಸಹವಾಸದಲ್ಲಿ ಇಲ್ಲ ಅಂದಾಗ ಏನಾಗ್ತಿದ್ರು, ಆಟೋಮೆಟಿಕ್ ಆಗಿ ನಿನ್ನಲ್ಲಿ ಬಲಹೀನತೆ ಆಗ್ತತೆ, ಬಲಹೀನತೆ ಬರ್ತತೆ. ತುಕ್ಕಂದ್ರೆ ಏನೇಳು, ನಮ್ಮಲ್ಲಿರುವಂಥ ಕೆಟ್ಟು ಆದಾಮ ಸ್ವಭಾವಗಳು ನಮ್ಮಲ್ಲಿ ಬರ್ತಿರ್ತಾವ ಹೊರಗ. ಅವಾಗ ಈ ಆದಾಮ ಸ್ವಭಾವಗಳು ಬಂದಾಗ ಏನಾಗ್ತವೆ ಹೇಳು, ದೇವ್ರ ಚಿತ್ತ ನೆರವೇರ್ಸಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ. ದೇವ್ರ ಚಿತ್ತ ನಮ್ಮಲ್ಲಿ ನೆರವೇರ್ಬೇಕಂದ್ರೆ, ನಮ್ಮ ಜೀವಿತ ತುಕ್ಕಿಡ್ದಂಗೆ ಇರ್ಬೇಕಂದ್ರೆ ಯಾವಾಗಲೂ ದಿನ ಪರಿಶುದ್ಧಾತ್ಮ ಸಹವಾಸದಲ್ಲಿ ಇರ್ಬೇಕು. ನಾವು ಪರಿಶುದ್ಧಾತ್ಮ ನಡಿಪಿಂಪದಲ್ಲಿ ಇರಬೇಕು. ನಾವು ಆ ಪರಿಶುದ್ಧಾತ್ಮನಿಗೆ ವಿಧೇಯನಾಗಿ ನಾವು ನಡೀತಿರ್ಬೇಕು, ಅದನ್ನ ಆಲೋಚನೆ ಪ್ರಕಾರ ನಾವು ನಡೀತಿರ್ಬೇಕು. ಅವಾಗ ಏನಾಗ್ತಿ ಗೊತ್ತಾ, ದೇವ್ರ ಕೈಯಲ್ಲಿ ಒಂದು ಬಲವಾದ ಸಾಧನೆ ಆಗ್ತೀನಿ. ಶತ್ರು ನಮ್ಮ ಮೇಲೆ ದಾಳಿ ಮಾಡ್ತಿರ್ತಾನ, ಅಪವಾದಿ ನಮ್ಮ ಮೇಲೆ ದಾಳಿ ಮಾಡ್ತಿರ್ತಾನ. ನಾವು ಹೋರಾಡ್ತಿರೋದು ಮನುಷ್ಯರ ಹತ್ರ ಅಲ್ಲ, ಅಂಧಕಾರ ದುರಾತ್ಮಗಳ ನಾವು ಹೋರಾಡ್ತಿದ್ವಿ ಅಂತ ವಾಕ್ಯ ಐತಿ. ಮನುಷ್ಯರ ಮೂಲಕ ನಮ್ಮನ್ನ ಶತ್ರುಗಳಾಗಿ ನಮ್ಮನ್ನು ದಾಳಿ ಮಾಡ್ತಿರುವಾಗ ನಾವೇನ್ ಮಾಡ್ಬೇಕು ಹೇಳು, ಒಂದು ಬಲವಾದ ಸಾಧನೆ ಆಗ್ಬೇಕು. ಶತ್ರು ಮೇಲೆ ನಾವು ಯುದ್ಧ ಮಾಡ್ಬೇಕಂದ್ರೆ ದೇವ್ರ ಕೈಯಲ್ಲಿ ಒಂದು ಬಲವಾದ ಬಾಣ ಆಗ್ಬೇಕು, ಒಂದು ಬಿಳ್ಳ ಆಗ್ಬೇಕು. ಬಲವಾದ ಬಾಣ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಹೇಳು, ಫಸ್ಟ್ ವಾಕ್ಯಲಿದ್ದ ನಮ್ಮನ್ನ ಸುಟ್ಕೋಬೇಕು. ಪ್ರತಿ ಕಲ್ಮಶವು, ಪ್ರತಿ ಕೆಟ್ಟದು ನಮ್ಮಲ್ಲಿ ಸುಡಲ್ಪಡಬೇಕು. ಆಮೇಲೆ ಸುತ್ತಲಿದ್ದ ನಾವು ಶ್ರಮ ಕೊಲುವಿನಲ್ಲಿ ನಮ್ಮ ನಡೆಸ್ತಾನ. ಅದಕ್ಕೆ ಏಸನ್ನ ಆಡಿದ್ದು, శోధించబడి మీదట నేను సువర్ణమై మారెదను, నేను వెళ్ళే మార్గము నా యేసుకే తెలియును. ನಾವು ಹೋಗೋ ಮಾರ್ಗ ನಮಗೆ ಗೊತ್ತಿಲ್ಲ, ನಾವು ನಡೆಯೋದು ಮಾರ್ಗನೂ ನಮಗೆ ಗೊತ್ತಿಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ನನಗೆ ಗೊತ್ತಾ, ನನ್ನ ವಾಕ್ಯವು ನಿನ್ನ ಪಾದಕ್ಕೆ ದೀಪ ಆಗೈತೆ. ಆಮೇಲೆ ನಿನಗೆ ಮಾರ್ಗ ಗೊತ್ತಿಲ್ಲ, ನಾನೇ ಮಾರ್ಗವಾಗಿ ನೀನು ನಡೆಸ್ತೀನಿ. ಆಮೇಲೆ ನಿನಗೆ ಗಮ್ಯ ಗೊತ್ತಿಲ್ಲ, ನಾನೇ ಗಮ್ಯವಾಗಿ ನೀನು ನಡೀತೀನಿ. ಆ ಗಮ್ಯನ ವಾಕ್ಯ ನಡ್ಕೊಂಡು ನಾವು ನಡೆಯುವಂಥರಾಗಿರ್ಬೇಕು. ಶ್ರಮ ಕೊಲುಮಿನಲ್ಲಿ ನಡೆಸ್ತಾನೆ. ಅದಕ್ಕೆ ಹೇಳು, ಶೋಧಿಂಚಬಡಿನ ಸುವರ್ಣವಾಗಿ ಮಾರಬೇಕು ನಾವು. ಆ ಸುವರ್ಣವಾಗಿ ಮಾರಿದ್ಮೇಲೆ ಏನಾಗಬೇಕು ಹೇಳೋದು, ಬಂಡೆಗೆ ಹೆಂಗ ಚೂಪಾಗಿ ಚೆಕ್ತಾರೋ ಹಂಗ ಕ್ರಿಸ್ತನ ಬಂಡೆಗೆ, ಕ್ರಿಸ್ತ ಸಹವಾಸದಲ್ಲಿ ನಿರಂತರವಾಗಿ ನಾವು ಇರಬೇಕು. ಲೋಕ ಕೂಡ ನಮ್ಮನ್ನು ಆಕರ್ಷಿಸ್ತಿರ್ತದೆ, ಲೋಕ ಕೂಡ ನಮ್ಮನ್ನು ಹೇಳ್ತಿರ್ತದೆ. ಲೋಕನ ವಿಸರ್ಜಿಸಿ ಯಾವಾಗಲೂ ಕ್ರಿಸ್ತ ಸಹವಾಸದಲ್ಲಿ ಇರಬೇಕು.
ಕ್ರಿಸ್ತು ಸಹವಾಸದಲ್ಲಿ ಇದ್ದಾಗ ಏನಾಯ್ತು ಗೊತ್ತಾ, ನಾವು ದೇವ್ರ ಕೈಯಲ್ಲಿ ಬಲವಾದ ಬಾಣ ಆಗ್ತದೆ. ನಮ್ಮ ಜೀವಿತ ತುಕ್ಕಿಡ್ದಿಲ್ದಂಗ ಪರಿಶುದ್ಧ ಆತ್ಮ ಸಹವಾಸದಲ್ಲಿದ್ದ ನಾವೇನು ಮಾಡ್ಬೇಕಂತ ಅದನ್ನ ಕಾಪಾಡ್ಕೋಬೇಕಂತ ಪೌಲ್ ಅದನ್ನ ಹೇಳ್ತಾನೆ. ನಾನು ಕೊಟ್ಟಿರೋದು ನೀನು ಶ್ರೇಷ್ಠವಾದ ನೀನು ಕಾಪಾಡ್ಕೋಬೇಕಂದ್ರೆ ಪವಿತ್ರ ಆತ್ಮನ ಮೂಲಕ ನೀನು ಅದನ್ನ ಕಾಪಾಡ್ಕ.